SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಕನ್ನಡ ಚಿತ್ರರಂಗ, ನಾನು ಯಾವಾಗಲೂ ಹೇಳ್ತಿದ್ದೆ, ಯಾವುದೋ ಒಂದು ಘಟನೆ ಆದಾಗ ಯಾರೂ ಸಪೋರ್ಟ್ ಬರಲ್ಲ, ಯಾರೂ ಇದಾಗಲ್ಲ ಅಂತ. ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಂದರೆ ಮಕ್ಕಳ ಪ್ರತಿಯೊಬ್ಬರು KD ಸಿನಿಮಾದ ಬಗ್ಗೆ, ಹೀರೋಯಿನ್ಸ್ಗಳು, ಹೀರೋಗಳು, ನಮ್ಮ ಡೈರೆಕ್ಟರ್ಸ್ಗಳು, ಪೊಲಿಟಿಷಿಯನ್ಸ್ಗಳು ಎಲ್ಲನೂ ಪ್ರತಿಯೊಬ್ಬರೂ ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲರೂ ವಿಶ್ ಮಾಡ್ಯಾರೆ. ಎಲ್ಲರೂ ಭಟ್ರು, ಸೂರ್ಯ ಅವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ಬರು, ಒಬ್ಬರು ಅಂತ ಇಲ್ಲ, ಪ್ರತಿಯೊಬ್ಬರು ಇದು ಮಾಡ್ಯಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ವಿಷಯಕ್ಕೆ ಅಂದಾಗ ಎಲ್ಲರೂ ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅದೊಂದು ಹ್ಯಾಪಿ. ಆ್ಯಂಡ್ ದೆನ್ ಸುಮಾರು ದಿನ ಆದಮೇಲೆ ನರ್ತಕಿ ಸಂತೋಷ್ 2 ಥಿಯೇಟ್ರೂ ರಿಲೀಸ್ ಆಗಿದೆ ಇಲ್ಲಿ. ಅದೊಂದು ನನಗೆ ಭಾಳ ಹೆಮ್ಮೆ. ಅದು 2 ಥಿಯೇಟ್ರು ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನು ಬ್ಯಾಕ್? ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದು ಅಷ್ಟು ಮಟ್ಟಿಗೆ ಅವ್ರ ಇಷ್ಟ ಆಯಿತು. ಗೊತ್ತಿಲ್ಲ ಅನ್ಸೋದೇನು ಏನಿಲ್ಲ ಮಗನೇ, ಕಷ್ಟಪಟ್ಟೆ ಅಂದರೆ ಬಿಲೀವರ್ ನಾಟ್ ಹೇಳ್ಕೊಂಬಾರ್ದು, ತುಂಬ ಉತ್ಪ್ರೇಕ್ಷೆ ಆಗ್ತದೆ. ಸುಮಾರು ಒಂದು 15 ಡೇಸು ಮ್ಯಾಕ್ಸಿಮಮ್ ನಿದ್ದೆ ಮಾಡಿಲ್ಲ, ಆ ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಪಿಕ್ಚರು. ಆ್ಯಂಡ್ ಅದು ಶ್ರಮ, ಆಮೇಲೆ ಸಿಕ್ಕಾಪಟ್ಟೆ ಅಡಚಣೆಗಳು, ಅದ್ರ ಶ್ರಮ. ಆಮೇಲೆ ತುಂಬ ಅಂದರೆ ನಿನ್ನೆ ರಾತ್ರಿ ಕೂಡ, ನೀವು ನಂಬಲ್ಲ, ನಿನ್ನೆ ರಾತ್ರಿ ಕೂಡ ಪಿಕ್ಚರು ರಿಲೀಸ್ ಆಗಲ್ಲ ಮೋಸ್ಟ್ಲಿ ಗುರುವಾರ ಅನ್ನೋ ಲೆವೆಲ್ಗಿತ್ತು. ಯಾಕೆಂದರೆ 5 ಗಂಟೆಗೆ ನಾನೇ ನನ್ನ ಆರ್ಟಿಸ್ಟ್ ತೊಗೊಂಡೋಗಿ QKF ಕೊಟ್ಟಿದ್ದೀನಿ. ಅಂದರೆ ಲೆಕ್ಕಕ್ಕೆ ಅಷ್ಟು ಅಲ್ಲಿವರೆಗೂ ಕೆಲಸ ಮಾಡಿದ್ದೀನಿ. ಅಲ್ಲಿವರೆಗೂ ಊಟ ತಿಂಡಿ ಇದೆ ಬಿಟ್ಟು. ಯಾಕೆ ಅಂದರೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಗೆಲ್ಲಬೇಕು. ಒಬ್ಬ ನಿರ್ಮಾಪಕ ಗೆದ್ದರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಇಲ್ಲಿ ನಿರ್ಮಾಪಕ ಗೆದ್ದಿದ್ದಾರೆ. ಸೊ ಕಲಾವಿದರುಗಳು ದಂಡೇ ಗೆದ್ದಿದೆ. ಸೊ ಅದಕ್ಕೆ ಇನ್ನೇನು ಬೇಕು? ಆಮೇಲೆ ನೀವೆಲ್ಲರೂ ಸಪೋರ್ಟ್ ಇದೆ. ಆ್ಯಂಡ್ ಅದ್ರ ಮೇಲೆ ಇನ್ನೇನು ಬೇಕು? ಕನ್ನಡ ಇಂಡಸ್ಟ್ರಿ ಒಟ್ಟಾಗಿ ನಿಲ್ತಾ ಇರಲಿಲ್ಲ ಅಂತ ಒಂದು ಮಾತಾಡಿದೆ. ಬಟ್ ಇವತ್ತು ಎಲ್ಲರೂ ಒಟ್ಟಾಗಿ ನಿಂತು ಖಂಡಿತವಾಗ್ಲೂ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಸಿನಿಮಾ ನೋಡ್ಬೇಕಂತೀರ. ನಾವು ಕುಮಾರಣ್ಣನೂ ಅಷ್ಟೇ, ಕುಮಾರಣ್ಣ ಫೋನ್ ಮಾಡಿದ್ದು ನನಗೆ. ಕುಮಾರಣ್ಣನ ಸಿನಿಮಾ ನೋಡಬೇಕು ಅಂತ ಇದು ಮಾಡಿದ್ದೀನಿ. ಅಣ್ಣನ ಕೇಳಿದ್ದೀನಿ, ಅವರು ಬರ್ತಾರೆ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಎಲ್ಲರಿಗೂ ನಾಳಿದ್ದು ಸಾಟರ್ಡೆ ಎಲ್ಲ ಕಲಾವಿದರನ್ನು ಕರೀತೀನಿ, ಎಲ್ಲರಿಗೂ ಸಿನಿಮಾ ತೋರಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಅಲ್ಲೆಲ್ಲ ಕೂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ಸ್ ಟು ಎಲ್ಲ ಪ್ರತಿಯೊಬ್ಬರು, ನಮ್ಮ ಚಿತ್ರರಂಗದ ಎಲ್ಲ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್. ಸರ್, ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಪ್ರೇಮ್ ಅವರ ತಕ್ಷಣ ತಾಯಿ ಸೆಂಟಿಮೆಂಟ್ ಇತ್ತು, ಇದರಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ. ಸೊ ಅದು ಕೂಡ ಅಷ್ಟೇ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಕೆಲವರೆಲ್ಲ ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದೆ, ಕೆಲವರು ಹೇಳೋಲ್ಲ. ಪ್ರೇಮ್ ಅವರಂತೆ ಪ್ರೇಮ್ ಬಂದ್ಬಿಟ್ಟು ಎಮೋಷನ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಪ್ರೇಮ್ಗೆ ಶಕ್ತಿನೇ ಎಮೋಷನ್. ವಿತೌಟ್ ಎಮೋಷನ್ ನಾನು ಏನೂ ಮಾಡಲ್ಲ. ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ನಾನು ತಿಂಗಳಾರ್ಗಟ್ಟಲೆ, ವರ್ಷಾರ್ಗಟ್ಟಲೆ ಒಂದೇ ಸಿನಿಮಾಗೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ. ಅದೆಲ್ಲ ದೇವರು, ಟೆಕ್ನಿಷಿಯನ್ಸು ದೇವರು ಅಂದರೆ ಜನಗಳ ದೇವರು ನಮ್ಮವ್ರಿಗೆ. ಅವರೆಲ್ಲ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ಇಲ್ಲ, ಅದ್ರದ್ದೇನೆ ಸಸ್ಪೆನ್ಸ್ ರಿವೀಲ್ ಮಾಡ್ತೀರಾ ಅನ್ಕೊಂಡಿದ್ರಿ. ಬಟ್ ಈಗ ಎಲ್ಲರೂ ನೋಡಾಯ್ತು, ಏನು ಹೇಳ್ತೀರಾ ಮಗನ ಬಗ್ಗೆ ಏನಾದರೂ ಹೇಳೋದಾದ್ರೆ? ಮಗನೇ ಓದ್ತಿದ್ದಾನೆ, ಇವಾಗ ಬೇಡ ಸುಮ್ಕಿರ್ಕಂತ ಬೆಳ್ಳು ತೋರಿಸಿ. ಏನು ಗೊತ್ತಕ್ಕಂತ, ಮಕ್ಕಳು ಓದಬೇಕಾದ್ರೆ ಓದಬೇಕು. ಕಲಾವಿದರಾಗಲಿ ಅವ್ರವ್ರ ಇಷ್ಟ. ನಮ್ಗೇನು ನಮ್ಮ ಇಷ್ಟದ ಪ್ರಕಾರ. ಈಗ ನಾನು ನಿನ್ಗೇನೋ ಹೇಳಿದ್ರೆ ಕೇಳ್ತೀಯಾ? ಸೊ ಹಾಗೆ ಅವ್ರವ್ರ ಇಷ್ಟಗಳ ಪ್ರಕಾರ ಬೆಳೀಲಿ. ಆ್ಯಂಡ್ ನಾನು ಈಗ ಅವನ್ನ ಬೆಟ್ ಮಾಡಿ ತೋರಿಸ್ಬಾರ್ದು, ನೀನು ಇದು ಮಾಡಿದ್ದ, ನೀನು ಹಂಗೆ ಹೇಗೆ ಅಂತ. ಸೊ ಕಾಲೇಜ್ ಓದ್ಲಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.